ಎಲ್ರಿಗೂ ನಮಸ್ಕಾರ. ನೋಡಿ, ರೈತರಿಗೆ ಈ ಬೆಳೆ ಒಂದು ವರದಾನ ಅಂತಲೇ ಹೇಳ್ಬೋದು. ರೈತರ ಪಾಲಿನ ಹಸಿರು ಚಿನ್ನ ಅಂತಲೇ ಹೇಳ್ಬೋದು. ಈ ಮರ ಬೆಳೆಸಿದ್ರೆ ಸಾಕು, 15 ವರ್ಷದಲ್ಲಿ ನೀವು ಕೋಟ್ಯಧಿಪತಿ ಆಗೋದು ಗ್ಯಾರಂಟಿ. 1 ಎಕರೆಗೆ 2 ಕೋಟಿ ಲಾಭದ ಗ್ಯಾರಂಟಿ. ಅತಿ ಕಡಿಮೆಗೆ ನೀರು ಮತ್ತು ಗೊಬ್ಬರದಲ್ಲಿ ಬೆಳೆಯೋ ಮರ ಮತ್ತು ಎಲೆಗಳಿಂದನೂ ಭಾರಿ ಬೇಡಿಕೆ. ಸಾಂಪ್ರದಾಯಿಕ ಕೃಷಿಯಲ್ಲಿ ಲಾಭದ ಪ್ರಮಾಣ ಕುಸಿಯುತ್ತಲೇ ಇದೆ. ಇತ್ತ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡೋದು ದೊಡ್ಡ ರಿಸ್ಕ್ ಆಗಿ ಪರಿಣಮಿಸಿದೆ. ಆದರೆ ಇವೆರಡರ ಮಧ್ಯೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕೋಟಿಗಳಷ್ಟು ಆದಾಯ ತಂದು ಕೊಡುವ ಒಂದು ಅದ್ಭುತವಾದ ಮಾರ್ಗವಿದೆ ಅಂದರೆ ಅದು ಮಹಾಗನಿ ಫಾರ್ಮಿಂಗ್ ಅಂತಲೇ ಹೇಳ್ಬೋದು. ಇದನ್ನು ಹಿಂದಿನ ಕಾಲದಲ್ಲಿ ಅತ್ಯುತ್ತಮ ಗ್ರೀನ್ ಇನ್ವೆಸ್ಟ್ಮೆಂಟ್ ಅಂತಲೇ ಕರಿತಾ ಇದ್ರು. ನಿಮ್ಮ ಬಳಿ ಸ್ವಲ್ಪ ಖಾಲಿ ಭೂಮಿ ಇದ್ರೆ ಸಾಕು, ಅಲ್ಲಿ ಮಹಾಗನಿ ಸಸಿಗಳನ್ನು ನೆಡುವ ಮೂಲಕ ನಿಮ್ಮ ಮುಂದಿನ ಪೀಳಿಗೆಗೆ ಭರ್ಜರಿ ಬ್ಯಾಂಕ್ ಬ್ಯಾಲೆನ್ಸ್ ಸಿದ್ಧಪಡಿಸಬಹುದು. ಮಹಾಗನಿ ಮರವು ತನ್ನ ಅಮೂಲ್ಯವಾದ ಕೆಂಪು ಕಂದು ಬಣ್ಣದ ಕಟ್ಟಿಗೆಗೆ ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿದೆ. ಈ ಮರದ ವಿಶೇಷತೆಗಳು ಏನು ಅಂತ ನೋಡೋದಾದ್ರೆ, ಗಟ್ಟಿಮುಟ್ಟಾದ ಗುಣ. ಈ ಕಟ್ಟಿಗೆಯು ತುಂಬಾ ಗಟ್ಟಿಮುಟ್ಟಾಗಿದ್ದು ದೀರ್ಘಕಾಲದ ಬಾಳಿಕೆ ಬರುತ್ತದೆ. ಇದು ನೈಸರ್ಗಿಕವಾಗಿ ನೀರು ನಿರೋಧಕ ಶಕ್ತಿಯನ್ನು ಹೊಂದಿದೆ, ಹೀಗಾಗಿ ಬೇಗ ಕೊಳೆಯೋದಿಲ್ಲ ಅಂತ ಕೂಡ ಹೇಳ್ತಾರೆ. ಇದರ ಗಟ್ಟಿತನದಿಂದ ಹಡಗುಗಳ ನಿರ್ಮಾಣ, ಬೆಲೆ ಬಾಳುವ ಸಂಗೀತ ವಾದ್ಯಗಳು, ಗಿಟಾರ್, ಪಿಯೋನೋ ಮತ್ತು ಪ್ರೀಮಿಯಂ ಗುಣಮಟ್ಟದ ಐಷಾರಾಮಿ ಪೀಠೋಪಕರಣಗಳ ತಯಾರಿಕೆಯಲ್ಲಿ ಇದನ್ನು ಬಳಸಲಾಗ್ತದೆ ಅಂತ ಕೂಡ ಹೇಳ್ತಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದಕ್ಕೆ ಇರುವ ಭಾರೀ ಬೇಡಿಕೆಯಿಂದಾಗಿ ಇದನ್ನು ಕಿಂಗ್ ಆಫ್ ವುಡ್ಸ್ ಅಂತ ಕೂಡ ಕರೀತಾರೆ. ಕೃಷಿ ಮಾಡುವುದಾದರೆ ಆದಾಯದ ಲೆಕ್ಕಾಚಾರ ಹೇಗಿರುತ್ತೆ? ಸಸಿಗಳ ಸಂಖ್ಯೆ 1 ಎಕರೆ ಭೂಮಿಯಲ್ಲಿ ಸುಮಾರು 400 ರಿಂದ 500 ಮಹಾಗನಿ ಮರಗಳನ್ನು ನೆಡಬಹುದು. ಬೆಳೆಯುವ ವಿಧಾನ, ಅವಧಿ ಅಂತ ನೋಡೋದಾದ್ರೆ, ಈ ಮರಗಳು ಸಂಪೂರ್ಣವಾಗಿ ಬೆಳೆದು ಕಟಾವಿಗೆ ಬರಲು ಸುಮಾರು 12 ರಿಂದ 15 ವರ್ಷಗಳು ಬೇಕಾಗುತ್ತೆ. ಒಂದು ಮರದ ಬೆಲೆ ಪ್ರಸ್ತುತ ಮಾರುಕಟ್ಟೆ ದರದ ಪ್ರಕಾರ ಚೆನ್ನಾಗಿ ಬೆಳೆದು ಒಂದು ಮರವನ್ನು ಕನಿಷ್ಠ 40,000 ರಿಂದ 50,000 ರೂಪಾಯಿಗಳಿಗೆ ಮಾರಾಟ ಮಾಡಬಹುದು. ಒಟ್ಟು ಆದಾಯ ಅಂತ ನೋಡೋದಾದ್ರೆ, ಒಂದು ವೇಳೆ ನೀವು 500 ಮರಗಳನ್ನು ಯಶಸ್ವಿಯಾಗಿ ಬೆಳೆಸಿದ್ರೆ 15 ವರ್ಷಗಳ ನಂತರ ನಿಮ್ಮ ಒಟ್ಟು ಆದಾಯ ಸುಮಾರು 2 ಕೋಟಿ ರೂಪಾಯಿಗಳಿಗೂ ಅಧಿಕವಾಗಿದೆ. ಮಹಾಗನಿಯ ವಿಶೇಷತೆವೇನೆಂದರೆ ಅದರ ಪ್ರತಿಯೊಂದು ಭಾಗವು ರೈತರಿಗೆ ಹಣ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಇದರ ಬೀಜಗಳನ್ನು ಮಧುಮೇಹ, ಡಯಾಬಿಟಿಸ್ ಅಂತಹ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೆ ಔಷಧಿ ರೂಪದಲ್ಲಿ ಬಳಸಲಾಗ್ತದೆ. ಇದರ ಎಲೆಗಳಲ್ಲಿ ಕಹಿ ಅಂಶವಿರುವುದರಿಂದ ಇವುಗಳಿಂದ ಸಾಯುವ ಕೀಟನಾಶಕಗಳನ್ನು ತಯಾರಿಸಬಹುದು. ಮರಗಳನ್ನು ಕಡಿಯುವ ಮುನ್ನವೇ ಪ್ರತಿ ವರ್ಷ ಅದರ ಬೀಜಗಳನ್ನು ಮಾರಾಟ ಮಾಡುವ ಮೂಲಕ ನೀವು ನಿರಂತರವಾಗಿ ಹಣ ಗಳಿಸಬಹುದು. ಮಹಾಗನಿ ಸಸಿಗಳನ್ನು ನೆಡುವಾಗ ಸಾಲುಗಳ ನಡುವೆ ಕನಿಷ್ಠ 10 ಅಡಿ ಅಂತರ ಕಾಪಾಡಿಕೊಳ್ಳಿ. ಇದರಿಂದ ಮರಗಳು ನೇರವಾಗಿ ಮತ್ತು ದಪ್ಪವಾಗಿ ಬೆಳೆಯುತ್ತವೆ. ಅಲ್ಲದೆ ನಿಮ್ಮ ಜಮೀನಿನ ಸುತ್ತಲೂ ಬೇಲಿ ರೂಪದಲ್ಲಿ ಈ ಮರಗಳನ್ನು ನೆಟ್ಟರೆ ನಿಮ್ಮ ಮುಖ್ಯ ಬೆಳೆಗಳಿಗೆ ಯಾವುದೇ ತೊಂದರೆ ಆಗದೆ ಹೆಚ್ಚುವರಿ ಆದಾಯ ಪಡೆಯಬಹುದು. ಮಹಾಗನಿ ಮರ ಬೆಳೆಸಲು ತುಂಬಾ ನೀರು ಬೇಕಾ ಅಂತ ಯೋಚನೆ ಮಾಡೋದಾದ್ರೆ, ಇಲ್ಲ, ಮಹಾಗನಿ ಮರಕ್ಕೆ ಸಾಧಾರಣ ನೀರಿದ್ರೆ ಸಾಕು. ಆರಂಭದ 2-3 ವರ್ಷ ಸ್ವಲ್ಪ ಆರೈಕೆ ಮಾಡಿದ್ರೆ ಸಾಕು. ನಂತರ ಮರಗಳು ಮಳೆ ನೀರಿನಲ್ಲಿ ಚೆನ್ನಾಗಿ ಬೆಳೆಯುತ್ತವೆ. ರೋಗ ಬಾಧೆ ಕೂಡ ತುಂಬಾ ಕಡಿಮೆ ಇರುತ್ತೆ. ಎಲ್ಲ ರೈತರು ನಿಮ್ಮ ಖಾಲಿ ಜಮೀನುಗಳಲ್ಲಿ ಈ ಸಸಿಗಳನ್ನು ನೆಡುತ್ತಾ ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.